ದುಡಿಬೇಕು. ನೀವು ಸ್ವಂತ ನೋಡಿ, ಕೆಲವು ಹೆಣ್ಮಕ್ಳುಗಳು ಯಾರ್ದಾರು ಮನೆಗೆ ಹೋದ್ರೆ ಈ ನಿಂಬೆಹಣ್ಣು ತರಕ್ಕೂ ಕೂಡ ಗಂಡನ್ ಕಾಯ್ತಾ ಇರ್ತಾರೆ. ಸತ್ಯನಾ? ನಾನು ಗ್ರಾಮೀಣ ಭಾಗದೊಳಗಾಗಿ ನಾನು ಅರ್ತಿರುವಂಥದ್ದು. ನಿಂಬೆಹಣ್ಣು ತರೋದಕ್ಕೆ ಹೆಣ್ಮಕ್ಳು ಗಂಡನ ಹತ್ರ ದುಡ್ಡು ಕಾಯ್ತಾರೆ. ಸ್ಯಾನಿಟರಿ ಪ್ಯಾಡ್ ಅವ್ರಿಗೆ ಬೇಕಾದಂಥ ಪ್ಯಾಡ್ ಬಳಸೋಕ್ಕೆ ಗಂಡ್ಮಕ್ಳ ಹತ್ರ, ಅವ್ರ ಮಕ್ಳಿಗೆ ಬೇಕಾದದನ್ನ ತಗೊಳಕ್ಕೆ ಗಂಡ್ಮಕ್ಳ ಹತ್ರ ಕಾಯ್ತಾ ಇರ್ತಾರೆ. ಇದೆಲ್ಲವೂ ಅವರೆಷ್ಟೇ ಪ್ರೀತಿಯಿಂದ ಕೊಟ್ಟರು ನೀವು ಕೈ ಚಾಚುವಾಗ ಇರೋ ಮುಜುಗರ, ಅಂಜಿಕೆ, ಅವ್ರು ಏನಾದ್ರು ಅಂದ್ಬಿಡ್ತಾರೆ ಅನ್ನೋ ಭಯ ಪಡೋದು, ಅವ್ರ ಮೂಡ್ ನೋಡ್ಕೊಂಡು ನೀವು ಕೇಳೋದು, ಇವೆಲ್ಲ ಎಷ್ಟು ಕಿರಿಕಿರಿ ಅಲ್ವಾ? ಅದಕ್ಕೆ ನೀವೆಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಸಾಮಾಜಿಕವಾಗಿ ನೀವು ಗುರುತಿಸ್ಕೊಳ್ಳಿ. ಸಾಮಾಜಿಕ ಭದ್ರತೆ ನಿಮಗೆ ಸ್ವಾವಲಂಬಿಗಳಿಗೆ ಯಾವತ್ತೂ ಇದ್ದೇ ಇರ್ತದೆ. ಆರ್ಥಿಕವಾಗಿ ಸದೃಢರಾದರೆ ಆಗಲ್ಲ, ಸಾಮಾಜಿಕವಾಗಿ ನೀವು ಸದೃಢರಾಗಬೇಕು, ಸಬಲೀಕರಣ ಆಗಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು. ಅದೇ ಕಾರಣಕ್ಕೆ ಇವತ್ತು ಸಂಜೀವಿನಿ ಯೋಜನೆನ, ಶ್ರೀಶಕ್ತಿ ಯೋಜನೆನ ತುಳಿದು ಸಂಜೀವಿನಿ ಯೋಜನೆನ ಸರ್ಕಾರ ತಂದಿರುವಂಥದ್ದು. ಪ್ರತಿಯೊಬ್ಬ ಮಹಿಳೆಯರು ಆರ್ಥಿಕವಾಗಿ ಸದೃಢರಾದರೆ ಆಗಲ್ಲ, ಪ್ರತಿಯೊಬ್ಬ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಬೇಕು, ಸಾಮಾಜಿಕ ಸ್ವಾವಲಂಬಿಗಳಾಗಬೇಕು ಅಂತ ಇಂಥ ಮಹತ್ವಪೂರ್ಣ ಯೋಜನೆಗಳು ಜಾರಿಯಾಗಿರುವಂಥದ್ದು. ದಯಮಾಡಿ ನಿಮ್ಮ ಎದುರುಗಡೆ ಇರುವಂಥ ಯೋಜನೆಗಳನ್ನ ನೀವು ಬಳಸ್ಕೊಳ್ಳಿ. ಮನೆ ಬಿಟ್ಟು ಈಚೆ ಬನ್ನಿ, ಹಂಗನ್ಬಿಟ್ಟು ಸಂಸಾರ ಬಿಟ್ಟು ಬನ್ನಿ ಅಂತ ನಾನು ಖಂಡಿತ ಹೇಳ್ತಾರೆ. ಏನಾದ್ರು ಒಂದು ಬೇಕು ಅನ್ನೋ ಒಂದು ಕಳ್ಕೋಬೇಕು ಅಂದರೆ ಟಿ ವಿ ನೋಡೋದು ಕಡಿಮೆ ಮಾಡಿ, ಪತ್ರಿಕೆಗಳಿಗೆ ಓದಿ. ನಾನು ಮೈಸೂರು ಆಕಾಶವಾಣಿಲೂ ಕೂಡ ಕೆಲಸ ಮಾಡ್ತೀನಿ. ಹಲವಾರು ಸಂದರ್ಶನ ಕಾರ್ಯಕ್ರಮಗಳನ್ನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೊಡ್ತೀನಿ, ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಕೊಡ್ತೀನಿ, ದೂರದರ್ಶನದಲ್ಲಿ ಕೆಲವೊಂದು ಲೈವ್ ಪ್ರೋಗ್ರಾಮ್ಗಳನ್ನ ಮಾಡ್ತೀನಿ. ಮತ್ತು ಅಲ್ಲಿಯೂ ಕೂಡ ನಾನು ಏನು ಆಲ್ ಇಂಡಿಯಾ ರೇಡಿಯೋ ಇದೆ ಬೆಂಗಳೂರಿನಲ್ಲಿ, ಅಲ್ಲೂ ಕೂಡ ಹಲವಾರು ಫೋನಿನ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತೀನಿ. ನೀವು ಯಾಕೆ ನಾನು ಹೆಸರು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ, ಆ ಪತ್ರಿಕೆಗಳನ್ನೂ ಓದಲ್ಲ, ಈ ಕಡೆ ರೇಡಿಯೋನು ಕೇಳಲ್ಲ, ಆ ಕಾರಣಕ್ಕೆ ಗೊತ್ತಾಗಲ್ಲ. ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಜ್ಞಾನಕ್ಕೋಸ್ಕರ ನೀವು ಇದನ್ನು ಅಳವಡಿಸ್ಕೊಳ್ಳಿ. ಸಾರಿ, ಮುಖ್ಯವಾಗಿ ಸರ್ ಒಂದು 5 ನಿಮಿಷ, ಮುಖ್ಯವಾಗಿ ಒಂದು ವಿಚಾರ ಹೇಳಲೇಬೇಕು ಅಂತಿದ್ದೆ, ಹೇಳಲಿಲ್ಲ. ಸಾಮಾನ್ಯ ನಾವು ನೋಡ್ತಾ ಇರ್ತೀವಿ, ನೀವೆಲ್ಲರೂ ಇಲ್ಲಿರೋರು ಪೋಷಕರೇ ಅಂತ ನನಗೆ ಗೊತ್ತು, ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನಿಮಗೆ ಒಂದು ಕಿವಿ ಮಾತೇನೆಂದರೆ, ಈಗ ಯಾವ ತಿಂಗಳಿದೆ? ಮಾರ್ಚಿ. ಪರೀಕ್ಷೆ ಎಲ್ಲ ತರಗತಿಗಳಿಗೂ ಪ್ರಾರಂಭ ಆಗೋದು. ನರ್ಸರಿಯಿಂದ ಹಿಡಿದು ಹೈಯರ್ ಎಜುಕೇಷನ್ವರೆಗೂ ಕೂಡ ಮಾರ್ಚಿಂದನೇ ಸ್ಟಾರ್ಟ್. ಏಪ್ರಿಲ್, ಮೇ, ಜೂನ್ವರೆಗೂ ಕೂಡ ಪರೀಕ್ಷೆಗಳು ನಡೀತಾ ಇರುತ್ತೆ. ಈ ನಾವು ಪೇರೆಂಟ್ಸ್ಗಳು ಏನು ಮಾಡ್ತೀವಿ? ಮಕ್ಳುಗಳನ್ನ ಶಾಲೆಗೆ ಕಳಿಸ್ತೀವಿ. ಗೌರ್ಮೆಂಟೋ ಪ್ರೈವೇಟೋ ಅವೆರಡು ಪ್ರಶ್ನೆ ಬೇಡ, ಪ್ರೈವೇಟೋ ಗೌರ್ಮೆಂಟೋ ನಾವು ಕಳಿಸ್ತೀವಿ. ಕಳಿಸಾದ್ಮೇಲೆ ನಾವೇನು ಮಾಡ್ತೀವಿ? ಕೈಲಿ ಡೇಟಾ ಫ್ರೀ ಇರ್ತದೆ, ಮೊಬೈಲ್ ನೋಡ್ತೀವಿ. ಮನೇಲಿಲ್ಲ ಅಂದರೆ ಕೇಬಲ್ ಹಾಕ್ಸ್ಕೊಂಡಿರ್ತೀವಿ, ಅದು ರೀಚಾರ್ಜ್ ಮಾಡಿಸ್ತಾ ಇರ್ತೀವಲ್ಲ, ಅವನಿಗೆ ಯಾಕೆ ಸುಮ್ಮನೆ ಬಿಡಬೇಕು? ನೋಡ್ಬೇಕು ತಾನೆ, ಅವ್ನಿಗೆ ವೇಸ್ಟ್ ಆಗಬೇಕು ಕೇಬಲ್ ನೋಡಿ. ಅದಕ್ಕೆ ನೋಡ್ತೀವಿ ಧಾರಾವಾಹಿಗಳನ್ನ, ಎಪಿಸೋಡ್ ರಾತ್ರಿನೂ ನೋಡೋದು, ಬೆಳಿಗ್ಗೆನೂ ನೋಡೋದು. ನೋಡಿ ನೋಡಿ ಕಣ್ಣಿಗೆ ಎಲ್ಲರ ಹತ್ರನೂ ಕನ್ನಡಕ ಬಂದಿದೆ. ಇದೇ ಸಮಯನ ನೋಡಿ, ನಾನು ಬೇಡ ನಾನು ಕೂಡ ನೋಡ್ತೀನಿ, ಆಯಿತಾ? ನೋಡಿ, ಆದರೆ ಹಿತಮಿತವಾಗಿ ನೋಡಿ. ಅದೇ ಸಮಯನ ನಿಮ್ಮ ಫ್ಯಾಮಿಲಿಗೆ ನೋಡಿ, ದಯವಿಟ್ಟು ನಿಮ್ಮ ಫ್ಯಾಮಿಲಿಗೆ ಆ ಸಮಯನ, ಅಮೂಲ್ಯವಾದ ಸಮಯನ ಕೊಡಿ. ಫ್ಯಾಮಿಲಿ ಕೊಟ್ಟಾಗ ಮಕ್ಕಳು ಕಡೆ ಹೆಚ್ಚು ಕೊಡಿ. ಸಾಮಾನ್ಯ ನಾವು ನೋಡ್ತಾ ಇರ್ತೀವಿ, ನಾನು ಹಳ್ಳಿಲೇ ಇರೋದ್ರಿಂದ ಯಾವ್ದಾರು ಒಂದು ಮಗು ಒಂದು ಹೋಮ್ವರ್ಕ್ ಬಗ್ಗೆ ಕೇಳ್ಕೊಂಡ್ರೆ, ಇರ್ಲಿ ಆಮೇಲೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಅವ್ರ ಕಣ್ಣು ಅಲ್ಲೇ ನೋಡ್ತಾ ಇರ್ತಾರೆ, ಟಿ ವಿ ಹತ್ರನೇ ನೋಡ್ತಾ ಇರ್ತಾರೆ, ಅಥವಾ ಯಾರೋ ಬಂದವ್ರ ಜೊತೆ ಮಾತಾಡ್ತಾರೆ. ಯಾಕೆ ಅಂದರೆ ನೀವು ತಿಳ್ಕೊಂಡಿರೋದು ಏನೋ ಫೀಸ್ ಕಟ್ಟಿಲ್ವಾ, ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು, ಮಾಸ್ಟರ್ ಕೆಲಸ ಏನು, ಟೀಚರ್ ಕೆಲಸ ಏನು, ಸಂಬಳ ತಗೊಳ್ಳಲ್ವಾ ಅವರು? ಅವ್ರ ಕೆಲಸನೇ ಅದು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ. ಒಂದೊಂದು ತಿಳ್ಕೊಳ್ಳಿ. ನಾನು ಒಬ್ಳು, ನಾವು ಒಂದು ಮಗುವಿನ ತಾಯಿಯಾಗಿ